ನಂದು ಸಿಬಿಲ್ ಇಲ್ಲ, ಲೋನ್ ಹಾಳಾಗಿದೆ, ನನಗೆ ಯಾವುದೇ ರೀತಿ ಕಾರ್ ತಗೊಳ್ಳೋದ ಅಂತ ಯಾರು ನೋವು ಪಡಂಗಿಲ್ಲ. ನಮ್ಮ BM ಕಾರ್ಸ್ ಬರಲಿ, ಅವ್ರು 2 ಲಕ್ಷ ಕಾರ್ ತಗೊಂಡ್ರೆ 1 ಲಕ್ಷ ಲೋನು 1 ಲಕ್ಷ ಕ್ಯಾಶ್, 1 ಲಕ್ಷ ಕಾರ್ ತಗೊಂಡ್ರೆ 50,000 ಲೋನು 50,000 ಕ್ಯಾಶ್. ಸಾಯಂಕಾಲ ಗಾಡಿ ತಗೊಂಡೋಗ್ಬೇಕು. ಓಕೆ 2010 ಮಾಡಲು ಡಿಸೆಂಬರ್ ಗಾಡಿ 4-wheel ಡ್ರೈವ್ ಸರ್. ಇವತ್ತಿನವರೆಗೂ ಶೋರೂಮ್ ರೆಕಾರ್ಡು. ಚೆಕ್ ಮಾಡ್ಕೊಳ್ಳಿ ಸರ್, ನ್ಯಾಚುರಲ್ ಗಾಡಿ. ಇಲ್ಲಿ ಯಾವ್ದು ಪಾಲಿಶ್ ಮಾಡಿ ಮೇಕಪ್ ಎಲ್ಲ ಮಾಡಿಲ್ಲ, ಮೇಕಪ್ ಎಲ್ಲ ಲೈಟ್ ಎಲ್ಲ ಹಾಕಿಲ್ಲ, ನ್ಯಾಚುರಲ್ ಗಾಡಿ. ಕಸ್ಟಮರ್ ಟು ಪರ್ಚೇಸ್ ಗಾಡಿ, ಶೋರೂಮ್ ರೆಕಾರ್ಡ್, ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 20 ಮಾಡಲ್ ಡೀಸೆಲ್ ಗಾಡಿ 80,000 ಹೊಡಿದೆ ವಿತ್ HDK ಪ್ಲಸ್ ಅಂತ. ಲೋ ಬಜೆಟ್ ಅಲ್ಲಿ ಯಾರು ಐ ಮಾಡ್ಲು ಹುಡುಕಿದ್ರೆ 2017 ಮಾಡ್ಲು ಗಾಡಿ ಮಾತ್ರ ಸೂಪರ್ ಆಗಿದೆ. ಡೆಸ್ಟನ್ ಗೋ ಫ್ರೆಶ್ ಎಫ್ಸಿ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2004 ಮಾಡ್ಲು. 1 ಲಕ್ಷಕ್ಕೆ ಯಾರು ಬೇಕಂದ್ರೆ 1 ಲಕ್ಷ ಕೊಡ್ತೀನಿ ಸರ್. ಬೇರೆ 1 ಲಕ್ಷ ರೂಪಾಯಿಗೆ 4 ಹೊಸ ಬಾಡಿ ಲೈನ್ ಎಲ್ಲ ನೋಡಬಹುದು. 4 ಹೊಸ ಟೈರ್ ಇದೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಸರ್. ಇವಾಗ ನೀವು ಹೇಳ್ತಾ ಇರೋದಲ್ಲ ಫಿಕ್ಸ್ಡ್ ಇಲ್ಲ, ಡೈರೆಕ್ಟ್ ಆಗಿ ಬಂದ ನೆಗೋಷಿಯೇಟ್ ಮಾಡ್ತೀರಾ? 5,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಗಾಡಿ ಮಾತ್ರ ಸೂಪರ್ ಇದೆ. VXI ಮಾಡಲು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಅಲೋವಿಲ್ಸ್, ಹೊಸ ಟೈರ್ ಎಲ್ಲ ಇದೆ. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2008 2008 ಮಾಡಲು ಸ್ಯಾಂಟ್ರಾ GLX ಸರ್, ಸೆಕೆಂಡ್ ಓನರ್. ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಆಗಿದೆ. ಇಲ್ಲೇ ಅವರ 2021 ಮಾಡಲು. ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಆಟೋ ಕೊಡ್ತೀವಿ. 2013 ಮಾಡ್ಲು ಗಾಡಿ, ಡೀಸೆಲ್ ಗಾಡಿ. 1,25,000 ಕೊಡ್ತೀವಿ. 1,25,000 ರೂಪಾಯಿಗೆ. 17 ಮಾಡ್ಲು ಸೆಕೆಂಡ್ ಓನರ್. ಇದು 70,000 ಹೊಡಿದೆ. ಡೀಸೆಲ್ ಗಾಡಿ ಫೋರ್ಡ್ ಫಿಗೋ ಒಂದಿದೆ 2011 ಮಾಡ್ಲು. 1,75,000 ಕೊಡ್ತೀನಿ ಸರ್. 1,75,000 ರೂಪಾಯಿಗೆ. 1,75,000 ಮಾರ್ಕೆಟ್ ಇದೆ. ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಅಲ್ಲಿ 1,40,000 ಕೊಡ್ತೀನಿ. ಬೇರೆ 1,40,000 ರೂಪಾಯಿಗೆ. ಇನ್ಸೂರೆನ್ಸ್ RTO ಚಾರ್ಜಸ್ ಎಲ್ಲ ಫ್ರೀ ಸರ್. ಲೋ ಬಜೆಟ್ ಓಮಿನಿ 1 ಲಕ್ಷ ಕೊಡ್ತೀನಿ ಸರ್. ಯಾರು ಬೇರೆ 1 ಲಕ್ಷ ರೂಪಾಯಿಗೆ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 16 ಮಾಡ್ಲು ಸರ್. ಇಕೋ ಸ್ಪೋರ್ಟ್ಸ್ 16 ಮಾಡ್ಲು ಟಾಪ್ ಎಂಡ್ ಸರ್. ಇದು ಟೈಟಾನಿಯಂ ಪ್ಲೇಸ್ ಅಂತ ಬರುತ್ತೆ. ಬಟನ್ ಸ್ಟಾರ್ಟ್ ಟಾಪ್ ಎಂಡ್. ಯಾವುದೇ ಗಾಡಿ ಸಿಬಿಲ್ ಇಲ್ಲ ಅಂದ್ರೆ 50%. ಹೆವಿ ಅಂದ್ರೆ 60 ಅಷ್ಟೇ. ದೊಡ್ಡ ಗಾಡಿಗೆಲ್ಲ 50-60 ಅಷ್ಟೇ. 60% ಲೋನು. ಈ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಡೆಲಿವರಿ. ಅಷ್ಟೇನಾ ಸರ್? ಅಷ್ಟೇ. ಬೆಳಗ್ಗೆ ಬಂದ್ರೆ ಆಧಾರ್, ಪ್ಯಾನ್, 2 ಚೆಕ್, ಗ್ಯಾರಂಟರ್ 4 ಫೋಟೋ ತಗೊಂಡ್ರೆ ಸಾಯಂಕಾಲ, ಬೆಳಗ್ಗೆ ಬಂದ್ರೆ ಸಾಯಂಕಾಲ ಗಾಡಿ ಸಮೇತ ಹೋಗೋದು. ಡೈರೆಕ್ಟ್ ಆಗಿ ಬರ್ಲಿ ಸರ್. ಇನ್ನೂ 10,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಇನ್ನು 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀರಾ ಡೈರೆಕ್ಟ್ ಆಗಿ ಬಂದ್ರೆ? ಐಲೈನು ಪೋಲೋ ಟಾಪ್ ಎಂಡ್ ಇದು. ಐಲೈನು ಎಲ್ಲ ಬರುತ್ತೆ. ನೋಡ್ಕೊಳ್ಳಿ ಗಾಡಿ ಕಂಡೀಷನ್ ಹೆಂಗಿದೆ ಅಂತ. ನೀಟ್ ಅಂಡ್ ಕ್ಲೀನ್ ಆಗಿದೆ. ಹೌದು ಸರ್. ನೆಕ್ಸ್ಟ್ ಜಿಪ್ಸಿ ಏನಾದ್ರು ಸೇಲ್ ಗಿದೆ? ಇಲ್ಲ ಸರ್, ಅದು ಓನ್ ಗಾಡಿ ಮಾಡಿ ಸರ್. ಮೊಬೈಲ್ ಸರ್ 15 ಮಾಡಲು ಸಿಂಗಲ್ ಓನರ್ ಸರ್. ಅದು 7 ಸೀಟರ್ ಯಾರು ಬೇಕಾದ್ರೆ ತಗೊಂಬಲ್ಲಿ 5-5.5 ಲಕ್ಷ ಹೇಳ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ BM ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ತುಂಬ ಫೇಮಸ್ಸು. ಏನಕ್ಕೆ ಫೇಮಸ್ ಅಂದರೆ, ಸೊ ನಿಮ್ಮ ಸಿಬಿಲ್ 0 ಇದ್ರೆ ಕೂಡ ಇಲ್ಲಿ ನಿಮಗೆ ಲೋನ್ ಮಾಡ್ಕೊಡ್ತಾರೆ. ಸೊ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ಬಸವಣ್ಣ ಸರ್. ಸರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ ಸರ್? ನಾವು 15 ಇಯರ್ಸ್ ಆಯ್ತು ಸರ್. 15 ಇಯರ್ಸ್ ಇಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ. ಸೊ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್. ಸರ್ ಇದು K41 RTO ಮೇನ್ ರೋಡ್, ಉಲ್ಲಾಳ್ ರೋಡ್, ಬ್ಯಾಕ್ ಸೈಡ್ ಉಲ್ಲಾಳ್ ರೋಡ್, ನಿಯರ್ ಸೋಡಾ ಫ್ಯಾಕ್ಟರಿ ಆಪೋಸಿಟ್ ಉಲ್ಲಾಳ್ ಮೇನ್ ರೋಡ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಆ ನಂಬರ್ ಕಾಲ್ ಮಾಡಿದ್ರೆ ಸಾಕು, ಅವರೇ ಕಂಪ್ಲೀಟ್ ಆಗಿ ಲೊಕೇಶನ್ ಡೀಟೇಲ್ಸ್, ಕಾರ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕಳ್ಸಿಕೊಡ್ತಾರೆ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸರ್ ಕಾರ್ದು? ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 1 ಲಕ್ಷದಿಂದ ಇದೆ ಸರ್. 1 ಲ್ಯಾಕ್ ಇಂದಾನೇ ಇದೆ. ಓಕೆ, ಎಲ್ಲ ನಮ್ಮ ವ್ಯೂವರ್ಸ್ ಗೆ ತೋರಿಸ್ಕೊಳ್ಳೋಣ. ಫಸ್ಟ್ ಮಹೇಂದ್ರ ಇಂದಾನೆ ಸ್ಟಾರ್ಟ್ ಮಾಡಬೇಡ ಸರ್. ಮಹೇಂದ್ರ ಇದು ಓಕೆ ಸರ್. ಮಹೇಂದ್ರ 2012 ಮಾಡ್ಲು XUV 500 W8 ಟಾಪ್ ಎಂಡ್ ಮಾಡ್ಲು ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಲಿ ಅವರು. 2012 ಮಾಡ್ಲು 6 ಲಕ್ಷ 5 ಲಕ್ಷ ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 5,25,000 ಕೊಡ್ತೀನಿ. 12 ಮಾಡ್ಲು W8 XUV 500 ಕೊಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಸರ್. ನೆಕ್ಸ್ಟ್ ಫಾರ್ಚುನರ್. ಯಾರಾದ್ರೂ ಲೋ ಮಾಡ್ಲು ಫಾರ್ಚುನರ್ 4-wheel ಡ್ರೈವ್ ಯಾರಾದ್ರೂ ಹುಡುಕ್ತಿದ್ರೆ ನಮ್ ಚಾನಲ್ ಬರ್ಲಿ, ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ ಸರ್. 2010 ಮಾಡಲು ಡಿಸೆಂಬರ್ ಗಾಡಿ 4-wheel ಡ್ರೈವ್ ಸರ್. ಇವತ್ತಿನವರೆಗೂ ಶೋರೂಮ್ ರೆಕಾರ್ಡ್ ಸರ್. 9-9.5 ಮಾರ್ಕೆಟ್ ಇದೆ ಸರ್. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 8,25,000 ಕೊಡ್ತೀನಿ. ಫಾರ್ಚುನರ್ 8,25,000 ಶೋರೂಮ್ ಹಿಸ್ಟ್ರಿ. 4-wheel ಡ್ರೈವ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಚೆಕ್ ಮಾಡಿ ತಗೊಂಬೋದಲ್ಲ? ತಗೊಳ್ಳಿ ಸರ್, ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ನೀವೇನಾದ್ರೂ ವಾರಂಟಿ ಆತರ ಏನಾದ್ರೂ ಕೊಡ್ತೀರಾ? ಗ್ಯಾರಂಟಿ ವಾರಂಟಿ ಎಲ್ಲ ಸುಳ್ಳು ಸರ್. ತಗೊಂಡಾದ್ಮೇಲೆ ನಿಂತೋದ್ರೆ ಅವರು ಹಂಗಾರೆ ಇಲ್ಲಿಂದ ತಗೊಂಡಾಗ ನಿಂತೋದ್ರೆ ಅಂತ ಕಲ್ಲುಗಳು ಹೊಡೆದ್ರೆ ಗ್ಯಾರಂಟಿನಾ? ನಾವೇ ಗ್ಯಾರಂಟಿ. ನೀವ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ, ಅವ್ರ ಊರಿಗೆ ಇಲ್ಲ ದೂರ ಎಲ್ಲಿ ಬೇಕಾದ್ರೆ ತಗೊಂಡೋಗ್ಲಿ, ಓಡಿಸಿ ಟೆಸ್ಟ್ ಡ್ರೈವ್ ಮಾಡ್ಲಿ, ಮಾರ್ನಿಂಗ್ 24 hours ವಾಪಸ್ ತಂದ್ರೆ ದುಡ್ಡು ಕೊಡ್ತೀನಿ. ಓಕೆ ಸರ್. ಆಮೇಲೆ ಈ ನೇಮ್ ಟ್ರಾನ್ಸ್ಫರ್ ಅದೆಲ್ಲ ಹೆಂಗೆ ಸರ್? ಎಲ್ಲ ಫ್ರೀನೇ ಸರ್. ಎಲ್ಲ ಫ್ರೀ ಅಂತಾರೆ. ಎಲ್ಲ ನಮ್ ದುಡ್ಡೇ ತಗೊಳ್ಳೋದು. ಆದ್ರೆ ನಾವು ನಮ್ ಕಡೆಯಿಂದ ಫ್ರೀನೇ ಸರ್. ಯಾವ್ದು ದುಡ್ಡು ತಗೊಳ್ಳಲ್ಲ. ಯಾವ ಚಾರ್ಜಸ್, ಕಮಿಷನ್ ಇಲ್ಲ, RTO ಚಾರ್ಜಸ್ ಇಲ್ಲ, ಯಾವ್ದು ಇಲ್ಲ. ಇಲ್ಲಿ ಬೇರೆ ಏಜೆಂಟ್ ಇಲ್ಲ ಸರ್. ನಾನ್ ಬಂಡವಾಳ ಹಾಕಿದ್ದೀನಿ, ನಂದೇ ಶೋರೂಮ್, ನಾನೇ ಓನರ್, ನಂದೇ ಗಾಡಿ. ಓಕೆ. ಇಲ್ಲಿ ಬೇರೆ ಯಾರ್ದು
ಬೇರೆ ತೋರಿಸಿ ಬಣ್ಣ ಕಟ್ಟಿ ಅದು 2% ಕಮಿಷನ್ ಎಲ್ಲ ನಾನು ತಗೊಳ್ಳಲ್ಲ ಸರ್. Okay. ನೇರ ನಾವೇ ಬಂಡವಾಳ ಹಾಕಿದೀವಿ, ನಾವಿರೋದೇ 2 ರೂಪಾಯಿ ಸಂಪಾದನೆ ಮಾಡಕ್ಕೆ ಬಂಡವಾಳ ಹಾಕಿದೀವಿ, ನಾವು ಅದ್ರ ಮೇಲೆ ಲಾಭ ತಗೊಂಡೇ ಕೊಡೋದು ಸರ್. ನಿಮ್ದೇ ಓನ್ ಕಾರ್ಸು, ನೀವು ಡೈರೆಕ್ಟ್ ಆಗಿ ಕಸ್ಟಮರ್ ಕೊಡ್ತಾ ಇದ್ದೀರಾ? ಯಾರ್ದು ಇಲ್ಲಿ ಮಿಡೇಟರ್ ಇಲ್ಲ, ಇಲ್ಲಿ ಬ್ರೋಕರ್ ಇಲ್ಲ, ಏಜೆಂಟ್ ಇಲ್ಲ, ಯಾರ್ದು ಶೋರೂಮ್ ಇಲ್ಲ. ಬಿಸ್ನೆಸ್ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಇಲ್ಲ sir. ಸೊ ಆಕ್ಚುಲಿ ಅವ್ರ ಶೋರೂಮ್ ಬಂದ್ಬಿಟ್ಟು BM ಕಾರ್ಸ್ ಅಂತ. ಸೊ ನೀವು ನೋಡ್ಬೋದು ಕಾರ್ಸ್ ಎಷ್ಟಿದೆ ಅಂತ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮ್ಗೆ. ಸೊ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಸರ್, ನಿಮ್ದು ಲೋನ್ ಬಗ್ಗೆ ಏನು ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಇವಾಗಲೇ ಲೋನ್ ನಮ್ಮ ಹತ್ರ ಸರ್, ನಂದು ಸಿಬಿಲ್ ಇಲ್ಲ, ಲೋನ್ ಹಾಳಾಗಿದೆ, ನನಗೆ ಯಾವುದೇ ರೀತಿ ಕಾರ್ ತಗೊಳ್ಳೋದ ಅಂತ ಯಾರು ನೋವು ಪಡಂಗಿಲ್ಲ. ನಮ್ BM ಕಾರ್ಸ್ ಬರ್ಲಿ, ಅವ್ರು 2 ಲಕ್ಷ ಕಾರ್ ತಗೊಂಡ್ರೆ 1 ಲಕ್ಷ ಲೋನು, 1 ಲಕ್ಷ ಕ್ಯಾಶ್. 1 ಲಕ್ಷ ಕಾರ್ ತಗೊಂಡ್ರೆ 50,000 ಲೋನು, 50,000 ಕ್ಯಾಶ್. ಸಾಯಂಕಾಲ ಗಾಡಿ ತಗೊಂಡೋಗ್ಬೋದು. ಓಕೆ. ಬೆಳಗ್ಗೆ ಬಂದ್ರೆ ಬೆಂಗಳೂರು ಲೋಕಲ್, ಬೆಂಗಳೂರು ಎಲ್ಲಿ ಬೇಕಾದ್ರೂ ಇರ್ಲಿ, ಅವರು ಲೋಕಲ್ ಬೆಂಗಳೂರು ಬಂದ್ರೆ 1 ಲಕ್ಷ ಕಾರ್ ತಗೊಂಡ್ರೆ 50,000 ಲೋನು, 50,000 ಕ್ಯಾಶ್. ವಿತಿನ್ 1 ಡೇನೆ ಸಾಯಂಕಾಲ ಗಾಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ, 50,000 ರೂಪಾಯಿ ಇದ್ರೆ ಬೇಗ ತಗೊಂಡ್ಬನ್ನಿ. ತಗೊಂಬರ್ಲಿ. ಸಿಬಿಲ್ 0 ಇದ್ರೆ ನಿಮ್ ಸಿಬಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಲೋನ್ ಸಿಗುತ್ತೆ BM ಕಾರ್ಸ್ ಅಲ್ಲಿ. ಸೊ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬನ್ನಿ, ಬೇಗ ಬನ್ನಿ. ಖಂಡಿತ ಸರ್. ಸೊ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಕಿಯಾ ಸೆಲ್ಟಾಸ್ 20 ಮಾಡಲ್ ಡೀಸೆಲ್ ಗಾಡಿ, 80,000 ಹೊಡಿದೆ ವಿತ್ HDK ಪ್ಲಸ್ ಅಂತ. ಓಪನ್ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ ಬಟನ್ ಸ್ಟಾರ್ಟ್. ಮ್ಯಾಗ್ ವೀಲ್, ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಮ್ಮ ಹತ್ರ. ಏನ್ ಸರ್ ಪಾಲಿಶು ಅವೆಲ್ಲ ಡಿಸೈನ್ ಲೈಟ್ ಎಲ್ಲ ಹಾಕೊಂಡು ಮಾಡಲ್ಲ, ನ್ಯಾಚುರಲ್ ಗಾಡಿ. ಗಾಡಿ ಹೆಂಗಿದೆ ಪರ್ಚೇಸ್ ಮಾಡಿರ್ತೀವಿ, ಕಸ್ಟಮರ್ಗೆ ಡೈರೆಕ್ಟ್ ಹಂಗೆ ಕೊಡ್ತೀವಿ. ಓಕೆ ಆಯ್ತಾ ಸರ್? ಮಾಡ್ಲು 20 ಮಾಡ್ಲು ಮಾರ್ಕೆಟ್ ಎಲ್ಲಾರು ಚೆಕ್ ಮಾಡ್ಲಿ ಸರ್. 13 ಲಕ್ಷ 13.5 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 12,25,000 ಕೊಡ್ತೀವಿ. 12,25,000 ಗೆ ಗಾಡಿ ಕಿಯಾ ಸೆಲ್ಟಾಸ್ 20 ಮಾಡ್ಲು ಸರ್. ಶೋರೂಮ್ ಅಲ್ಲಿ 21 ಲಕ್ಷ ಶೋರೂಮ್ ಇದೆ, ಹಿಸ್ಟ್ರಿ ಇದೆ ಶೋರೂಮ್. ಓಕೆ. ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ ಸರ್, ಮಾರುತಿ ಸ್ವಿಫ್ಟ್ 2018 ಮಾಡ್ಲು ಕಂಪ್ನಿ ಗಾಡಿ ಇದು, 3ನೇ ಓನರ್ ಆಗಿದೆ ಸರ್. ಮಾರ್ಕೆಟ್ ಅಲ್ಲಿ 2018 ಮಾಡ್ಲು ಸ್ವಿಫ್ಟ್ VXI ತಗೋಬೇಕಂದ್ರೆ 5,75,000. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರಲಿ 5 ಲಕ್ಷ ಕೊಡ್ತೀನಿ. 5 ಲಕ್ಷ 18 ಮಾಡ್ಲು VXI ಸ್ವಿಫ್ಟ್ ಕೊಡ್ತೀನಿ ಸರ್. ಇವಾಗ ನೀವು ಹೇಳ್ತಾ ಇರೋದಲ್ಲ ಫಿಕ್ಸ್ಡ್ ಇಲ್ಲ ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ನೆಗೋಶಿಯೇಟ್ ಮಾಡ್ತೀರಾ? 5,000 ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಓಕೆ. ನೆಕ್ಸ್ಟ್ ಯಾವ್ದು ಸರ್? ಹಾಕ್ಬಿಡೋಣ, ಕಂಟಿನ್ಯೂ ಮಾಡ್ಬಿಡೋಣ. ಇಲ್ಲಿ ಎಷ್ಟು ಗಾಡಿಗಳು ಸರ್? ಈ ಏಕ ಇಲ್ಲಿ ಇರೋವೆಲ್ಲ ನಮ್ಮವೇ. ಏಕ ಈ ಗಾಡಿ ಅದು ನಮ್ದೇ. ಈಗ ಇದು ಸೇಲ್? ಹೌದು ಸರ್. ಈ ಕಡೆ ಬಂದ್ಬಿಡಿ, ಮುಂದೆ ಬರಲಿ ಸರ್. 2008 2008 ಮಾಡಲು ಸ್ಯಾಂಟ್ರಾ GLX ಸರ್, ಸೆಕೆಂಡ್ ಓನರ್, ಫ್ರೆಶ್ FC ಇನ್ಸೂರೆನ್ಸ್ ಆಗಿದೆ. 1,75,000 ಕೊಡ್ತೀನಿ. 1,75,000 ರೂಪಾಯಿಗೆ. ಓಕೆ. ನೆಕ್ಸ್ಟ್ ಸರ್ i10 ಆಟೋಮೆಟಿಕ್. ಯಾರು ಲೇಡೀಸು ಆಟೋಮೆಟಿಕ್ ಬೇಕು ಅನ್ನೋರು, ಇಲ್ಲ ಇನ್ನ ಡ್ರೈವಿಂಗ್ ಕಲ್ತಿಲ್ಲ ಅನ್ನೋರಿಗೆ 2010 ಮಾಡ್ಲು ಫ್ರೆಶ್ FC ಮಾಡ್ಕೊಡ್ತೀನಿ. FC ಲ್ಯಾಪ್ಸ್ ಆಗಿದೆ, FC ಮಾಡ್ಕೊಡ್ತೀನಿ ಫ್ರೆಶ್. 2,75,000 ಕೊಡ್ತೀನಿ. 2,75,000 ಮಾಡ್ಲು ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ ಸರ್? ಸರ್ ಅಪ್ಪೆ ಗಾಡಿ, ಗೂಡ್ಸ್ ಗಾಡಿ ಇದೆ. ಓಕೆ. ಗೂಡ್ಸ್ ಗಾಡಿ ಸರ್, ಯಾರಾದ್ರೂ ಗೂಡ್ಸ್ ಗಾಡಿ ಹುಡುಕ್ತಿದ್ರೆ ನಮ್ಮ ಹತ್ರ ಈರುಳ್ಳಿ ಅದು ಇದು ತರಕಾರಿ ಮಾಡೋರಿಗೆ ಗಾಡಿ ಇಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಗಾಡಿ ಇದೆ. ಕಸ್ಟಮರ್ ಬಂದಿದೆ, ಒಂದು ಗಾಡಿ ಇದೆ. 1,75,000 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. 1,75,000 ರೂಪಾಯಿ. 2020 ಮಾಡ್ಲು ಗಾಡಿ ಓನರು ಇಲ್ಲೇ ಅವ್ರೆ. ಇಲ್ಲೇ ಅವರಾ? 2021 ಮಾಡೆಲ್. ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಆಟೋ ಕೊಡ್ತೀವಿ. ಬಂದ್ರೆ ಸೊ ಡೈರೆಕ್ಟ್ ಆಗಿ ಬನ್ನಿ, ನೆಗೋಶಿಯೇಟ್ ಮಾಡಿ ತಗೊಂಡೋಗಿ. ಸೊ ನೆಕ್ಸ್ಟ್ ಸರ್? ಆಲ್ಟೋ 2013 ಸೆಕೆಂಡ್ ಓನರ್. ಓಕೆ. VXI ಮಾಡ್ಲು 2013 ಸರ್. 2,40,000 ಕೊಡ್ತೀನಿ. 2,40,000 ರೂಪಾಯಿಗೆ. ಹೌದು. ಅದೇ ರೀತಿ ಯಾರು ಲೋ ಬಡ್ಜೆಟ್ ಹುಡುಕ್ತಿದ್ರೆ ಒಂದು ಟೊಯೋಟಾ ಗಾಡಿ ಇದೆ, 1,25,000 ಕೊಡ್ತೀನಿ. 1,25,000 ರೂಪಾಯಿಗೆ. 2005 ಮಾಡ್ಲು. ನೆಕ್ಸ್ಟ್ ಬ್ರೀಸಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2016 ಮಾಡ್ಲು ZA ಪ್ಲಸ್ ಸರ್, ಅದರ್ಸ್ ಗಾಡಿ ವಿತ್ KA ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ ನೀವೇ? 7,25,000 ಕೊಡ್ತೀನಿ. ZA ಪ್ಲಸ್ 16 ಮಾಡ್ಲು ಸೆಕೆಂಡ್ ಓನರ್. ಓಕೆ. ನೀವೇ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಡ್ಬಿಡ್ತೀರಾ? ನೋ ಚಾರ್ಜಸ್, ವಿತ್ K. ಕರ್ನಾಟಕ ರಿಜಿಸ್ಟ್ರೇಷನ್ ಯಾರು ಬರ್ತಾರೋ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಗಾಡಿ ಹೆಂಗ್ ಸರ್? ಚೆನ್ನಾಗಿದೆಯಾ? ಪರವಾಗಿಲ್ವಾ? ಶೋರೂಮ್ ರೆಕಾರ್ಡ್ 70,000 ಹೊಡಿದೆ, ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ZA ಪ್ಲಸ್ 17 ಮಾಡ್ಲಿದೆ. ಇದು ಅಷ್ಟೇ ಸರ್, ಅದರ್ ಸ್ಟೇಟ್ ಗಾಡಿ. ಓಕೆ ಸರ್. ಬೆಂಗಳೂರು KA ಮಾಡ್ಕೊಡ್ತೀನಿ. 7,25,000 ಕೊಡ್ತೀನಿ. 17 ಮಾಡಲು ಸೆಕೆಂಡ್ ಓನರ್. ಇದು ಅಷ್ಟೇ 70,000 ಹೊಡಿದೆ. ಎಷ್ಟು ದಿನ ತಗೊಳುತ್ತೆ ಸರ್ ರಿಜಿಸ್ಟ್ರೇಷನ್? ನಮ್ಮ ಹತ್ರ ಸರ್ ಕರೆಕ್ಟ್ ಆಗಿ 15 ಡೇಸ್ ಅಲ್ಲಿ ಕಾರ್ಡ್ ಕೊಡ್ತೀನಿ ಸರ್. 15 ಡೇಸ್ ಅಲ್ಲಿ? ಇವಾಗ ನಾಳೆ ಬಂದು ನಾನು ಗಾಡಿ ಪರ್ಚೇಸ್ ಮಾಡಿದ್ರೆ 15 ಡೇಸ್ ಅಲ್ಲಿ ಕೊಡ್ತೀರಾ? ಕಾರ್ಡ್ ಕೊಡ್ತೀನಿ. ಸೂಪರ್. ಸೊ ನೆಕ್ಸ್ಟ್ ಡಟ್ಸನ್ ಬ್ರ್ಯಾಂಡ್ ಒಂದಿದೆ ಸರ್. ಇದು ಲೋ ಬಜೆಟ್ ಅಲ್ಲಿ ಯಾರು ಐ ಮಾಡ್ಲು ಹುಡುಕ್ತಿದ್ರೆ 2017 ಮಾಡ್ಲು ಗಾಡಿ ಮಾತ್ರ ಸೂಪರ್ ಆಗಿದೆ. ಡೆಸ್ಟನ್ ಗೋ ಸರ್. ಮಾರ್ಕೆಟ್ ಚೆಕ್ ಮಾಡ್ಲಿ, 2,75,000 3 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬಂದ್ರೆ 2,25,000 ಕೊಡ್ತೀನಿ. 2,25,000 ರೂಪೀಸ್ಗೆ ಒಂದು ಲೋ ಬಜೆಟ್ ಗಾಡಿ ಐ ಮಾಡ್ಲು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾನೆ ಇರ್ಬೋದು, ಎಲ್ಲ ಲೋ ಬಜೆಟ್ ಗಾಡಿಗಳೇ ಇದೆ. ಸೊ ಇದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬನ್ನಿ ಸರ್, ಫಸ್ಟ್ ಸ್ಟಾರ್ಟ್ ಮಾಡಿ ಸರ್. ಸರ್ ಇದು ಚೆವರ್ಲೈಟ್ ಸಾವಿಯಾ. ಓಕೆ ಸರ್. 2007 ಮಾಡ್ಲು 3ನೇ ಓನರು ಸರ್. ಯಾರು ಲೋ ಬಜೆಟ್ ಅಲ್ಲಿ ಗಾಡಿನೂ ಚೆನ್ನಾಗಿರ್ಬೇಕು, ಬಜೆಟ್ ಕಮ್ಮಿ ಆಗಬೇಕು ಅಂದ್ರೆ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಬರುತ್ತೆ ಗಾಡಿ. ಇದು ಕಂಪ್ನಿ ಚೆವರ್ಲೈಟ್ ಕಂಪ್ನಿ ಮುಚ್ಚೋಗದೆ ಅಂತಾರೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಬೆಂಗಳೂರು ಆಲ್ ಓವರ್ ಸರ್ವಿಸ್ ಇದೆ.
ಸರ್ 1,75,000 ಕೊಡ್ತೀನಿ. 1,75,000 ಸರ್. ಇದಕ್ಕೆ ಕೂಡ ಲೋನ್ ಆಗುತ್ತಾ? ಲೋನ್ ಆಗುತ್ತೆ. 1 Third owner ಇದೆ, ಆಗುತ್ತಾ? 1 ಲಕ್ಷ ಲೋನ್ ಹಾಕೊಡ್ತೀನಿ. 1 ಲಕ್ಷ ಲೋನ್ ಮಾಡ್ಕೊಡ್ತೀರಾ? 75,000 ಕ್ಯಾಶ್ ಅಂದ್ರೆ ಗಾಡಿ ಕೊಡ್ತೀನಿ. ಓಕೆ, ಸಾಯಂಕಾಲ ಗಾಡಿ ಕೊಡ್ತೀನಿ. ಸೊ ನೆಕ್ಸ್ಟ್ ಸರ್. ಸರ್ ಅದೇ ಲೈಟ್ ಒಂದು ವ್ಯಾಗನರ್ ಇದೆ, ಲೋ ಬಡ್ಜೆಟ್. ಹಾ ಸರ್ ವ್ಯಾಗನರ್ 2004 ಮಾಡ್ಲು, Okay. ಫ್ರೆಶ್ ಎಫ್ಸಿ, ಹಾ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹಾ. 2004 ಮಾಡ್ಲು. 1 ಲಕ್ಷಕ್ಕೆ ಯಾರು ಬೇಕಂದ್ರೆ 1 ಲಕ್ಷ ಕೊಡ್ತೀನಿ ಸರ್. ಬೇರೆ 1 ಲಕ್ಷ ರೂಪಾಯಿಗೆ 4 ಹೊಸ ನೀವು ಟೈರ್ ಬಾಡಿ ಲೈನ್ ಎಲ್ಲ ನೋಡ್ಬೋದು. 4 ಹೊಸ ಹೊಸ ಟೈರ್ ಟೈರ್ ಇದೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. ಏನೋ 1 ಲಕ್ಷ ರೂಪಾಯಿಗೆ ಅಂತ ಯಾವ್ದೋ ತರ ಗಾಡಿ ಇಲ್ಲ, ಹೌದು. ನೀಟ್ ಅಂಡ್ Neat ಕ್ಲೀನ್ ಗಾಡಿ ಆಗಿದೆ. ಸರ್. ಗಾಡಿ ಆರಾಮಾಗಿ ಎತ್ಕೊಂಡು ಓಡಿಸ್ಬೋದು. ಸೊ ನೆಕ್ಸ್ಟ್ ಸರ್, ಫಿಗೋ ಒಂದಿದೆ. ಡೀಸೆಲ್ ಗಾಡಿ ಫೋರ್ಡ್ ಫಿಗೋ ಒಂದಿದೆ 2011 ಮಾಡ್ಲು. 1,75,000 ಕೊಡ್ತೀನಿ ಸರ್. 1,75,000 ರೂಪಾಯಿಗೆ. 2011 ಮಾಡ್ಲು. ಓಕೆ, ನೆಕ್ಸ್ಟ್ ಸರ್ I10 ಒಂದಿದೆ. I10 2012 ಮಾಡ್ಲಿ ಸರ್. ಓಕೆ, 12 ಮಾಡ್ಲು ಸ್ಪೋರ್ಟ್ಸ್ ಗಾಡಿ, ಪೆಟ್ರೋಲ್ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾ. ಗ್ರೇ ಕಲರ್. 2,75,000 ಕೊಡ್ತೀನಿ. 2,75,000. 2012 ಮಾಡ್ಲು. ಓಕೆ, ನೆಕ್ಸ್ಟ್ ಒಂದು ಓಮ್ನಿ ಒಂದಿದೆ ಸರ್. ಲೋ ಬಡ್ಜೆಟ್ ಒಂದು ಓಮಿನಿ ಇದೆ ಓಕೆ, ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸು. ಸರ್. ಲೋ ಬಡ್ಜೆಟ್ ಓಮಿನಿ 1 ಲಕ್ಷ ಕೊಡ್ತೀನಿ ಸರ್. ಯಾರು ಬೇರೆ 1 ಲಕ್ಷ ರೂಪಾಯಿಗೆ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಓಕೆ, ನೋಡ್ಕೊಳ್ಳಿ ಫ್ರೆಂಡ್ಸ್, ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ನಿಮ್ಗೆ 1 ಬೇರೆ ಲಕ್ಷ 1 ಲಕ್ಷ ರೂಪಾಯಿಗೆ ಕೊಡ್ತಾರೆ. ಸರ್ವಿಸ್ ಮಾಡಿ RTO ಚಾರ್ಜಸ್ ಎಲ್ಲ ಫ್ರೀ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಝೆನ್ ಇದೆ. ಫುಲ್ ಆಗಿ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2004 ಮಾಡ್ಲು, 3ನೇ ಓನರ್. ಗಾಡಿ ಮಾತ್ರ ಸೂಪರ್ ಇದೆ. VXI ಮಾಡಲು. ಹಾ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಅಲವಿನ್ಸ್, ಹೊಸ ಟೈರ್ ಎಲ್ಲ ಇದೆ. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,30,000 ಕೊಡ್ತೀನಿ. 1,30,000 ರೂಪಾಯಿಗೆ ಕೊಟ್ಬಿಡ್ತೀರಾ? ಫುಲ್ 1 ಅವರ್ ಚಾರ್ಜಸ್, RTO ಚಾರ್ಜಸ್ ಇಲ್ಲ, ಯಾವ್ದು ಇಲ್ಲ, ಕಮಿಷನ್ ಇಲ್ಲ. ಹಾ. 1,30,000 ವಿತ್ ಕಾರ್ಡ್ ಕೊಡ್ತೀನಿ ಅವ್ರ ಹೆಸರಿಗೆ. ಸರ್ ಡೈರೆಕ್ಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಲ್ಲ? ಮಾಡ್ಕೊಡ್ತೀನಿ. ಸೊ ಅದು ನೆಗೋಷಿಯೇಷನ್ ಇದೆ. ಡೈರೆಕ್ಟ್ ಆಗಿ ಬನ್ನಿ. ಬನ್ನಿ. ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಬನ್ನಿ, ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಇನ್ನೊಂದು ವ್ಯಾಗ್ನರ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಡೀಟೇಲ್ಸ್. 2008 ಮಾಡ್ಲು, Okay. ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಒಂದು 2008 1,75,000 ಮಾರ್ಕೆಟ್ ಇದೆ. ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಅಲ್ಲಿ 1,40,000 ಕೊಡ್ತೀನಿ. ಬೇರೆ 1,40,000 ರೂಪಾಯಿಗೆ FC ಇನ್ಸೂರೆನ್ಸ್, RTO ಚಾರ್ಜಸ್ ಎಲ್ಲ ಫ್ರೀ. ಓಕೆ, ನೆಕ್ಸ್ಟ್ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದೆ. ಸೊ 16 ಮಾಡ್ಲು ಹಾ. ಸರ್. ಇಕೋ ಸ್ಪೋರ್ಟ್ಸ್ 16 ಮಾಡ್ಲು ಟಾಪ್ ಎಂಡ್ ಸರ್. ಇದು ಟೈಟಾನಿಯಂ ಪ್ಲೇಸ್ ಅಂತ ಬರುತ್ತೆ. ಬಟನ್ ಸ್ಟಾರ್ಟ್ ಟಾಪ್ ಎಂಡ್, ಅಲವಿಲ್ಸು, ಬಟನ್ ಸ್ಟಾರ್ಟ್, ಟಾಪ್ ಎಂಡ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. 16 ಮಾಡ್ಲು. ಶೋರೂಮ್ ರೆಕಾರ್ಡ್ 1 ಲಕ್ಷ ಹೊಡಿದೆ. ಹಾ. ಸೆಕೆಂಡ್ ಓನರ್. Okay. ಸರ್ 6,75,000 ಮಾರ್ಕೆಟ್ ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರಲಿ 6,25,000 ಕೊಡ್ತೀವಿ. 6,25,000 ಗೆ ಇಕೋ ಸ್ಪೋರ್ಟ್ ಸಿಗ್ತಾ ಇದೆ. ಅದು ನೀವು ಗಾಡಿ ಕಂಡೀಷನ್ ನೋಡಬಹುದು, ಎಷ್ಟು ನೀಟ್ ಅಂಡ್ Showroom ಕ್ಲೀನ್ record ಆಗಿದೆ. ಕೊಡ್ತೀನಿ sir, showroom ಶೋರೂಮ್ ರೆಕಾರ್ಡ್, ಸರ್ವಿಸ್ ಹಿಸ್ಟ್ರಿ ಕೂಡ ನಿಮಗೆ ಸಿಗುತ್ತೆ. ನೆಕ್ಸ್ಟ್ I20 ಇದೆ ಸರ್. ಸರ್ ಒಂದು I20 ಇದೆ. ಒಳ್ಳೆ ಆಫರ್ ಅಲ್ಲಿ ಕೊಡೋಣ ಇದು ಸರ್. 19 ಮಾಡ್ಲು I20 ಓಕೆ, ಸ್ಪೋರ್ಟ್ಸ್, ಹೊಸ ಟೈರ್ ಇದೆ. ಸೆಕೆಂಡ್ ಓನರ್. 70,000 ಹೊಡಿದೆ ಸರ್. ಮಾರ್ಕೆಟ್ ಅಲ್ಲಿ 19 ಮಾಡ್ಲು ಸ್ಪೋರ್ಟ್ಸ್ I20 ಚೆಕ್ ಮಾಡ್ಲಿ ಸರ್. 6.25 ಲಕ್ಷ ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬಂದ್ರೆ 5,50,000 ಕೊಡ್ತೀನಿ. 5,50,000 ರೂಪಾಯಿಗೆ 19 ಮಾಡ್ಲು I20 ಕೊಡ್ತೀನಿ ಸರ್. 16 ಮಾಡ್ಲು ಸಿಗಲ್ಲ ರೇಟ್ಗೆ. 16 ಮಾಡ್ಲು ಸಿಗಲ್ಲ. Okay. 19 ಮಾಡ್ಲು ಕೊಡ್ತೀನಿ. ಫ್ರೆಂಡ್ಸ್, ನೀವು ಬೇರೆ ಎಲ್ಲಾದ್ರೂ ನೀವು ಬೇಕಾದ್ರೆ ಹುಡುಕಿ ಚೆಕ್ ಮಾಡ್ಕೊಳ್ಳಿ. Check ಮಾಡ್ಕೊಳ್ಳಿ. ಸರ್ ಕೊಡ್ತಾ ಇರೋ ಪ್ರೈಸ್ ಎಲ್ಲ ಬಂದ್ಬಿಟ್ಟು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರ್. ಹಾ. ನ್ಯಾಚುರಲ್ ಗಾಡಿ, ಇಲ್ಲಿ ಯಾವ್ದು ಪಾಲಿಶ್ ಮಾಡಿ ಮೇಕಪ್ ಎಲ್ಲ ಮಾಡಿಲ್ಲ. ಮೇಕಪ್ ಎಲ್ಲ ಲೈಟ್ ಎಲ್ಲ ಹಾಕಿಲ್ಲ. ನ್ಯಾಚುರಲ್ ಗಾಡಿ. ಕಸ್ಟಮರ್ ಟು ಪರ್ಚೇಸ್. Okay. ಗಾಡಿ ಶೋರೂಮ್ ರೆಕಾರ್ಡ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 5,50,000 ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸರ್ ಒಂದು I10 2013 ಮಾಡ್ಲು. ಓಕೆ, ಗಾಡಿ ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ಗಾಡಿ 13 ಮಾಡ್ಲಿ, 80,000 ಹೊಡಿದೆ. ಸೆಕೆಂಡ್ ಓನರ್. 3,50,000 ಕೊಡ್ತೀನಿ ಸರ್. ಎಷ್ಟು ಸರ್? 3,50,000. 3,50,000 ರೂಪಾಯಿಗೆ ಡೀಸೆಲ್ ಗಾಡಿ I10 ಗ್ರ್ಯಾಂಡ್ 13 ಮಾಡ್ಲು. ನೆಕ್ಸ್ಟ್ ಬ್ರೀಜಾ. ಇದು ಅಷ್ಟೇ ಸರ್. 20 ಮಾಡ್ಲು. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಬ್ರೀಜಾ 8.5 ಲಕ್ಷ ಇದೆ. ಸಿಂಗಲ್ ಸೆಕೆಂಡ್ ಸರ್. 3ನೇ ಓನರ್ ಆಗಿದೆ. ರೆಕಾರ್ಡೆಡ್ ಕಿಲೋಮೀಟರ್ 70,000 ಹೊಡಿದೆ. 6,75,000 ಕೊಡ್ತೀನಿ. 6,75,000. ಇದಕ್ಕೆಲ್ಲ ಡೌನ್ ಪೇಮೆಂಟ್ ಎಷ್ಟು ಮಾಡಕ್ಕಿರುತ್ತೆ ಸರ್? ಸರ್? 70,000 ತರಲಿ. ಬರೀ 70,000 ರೂಪಾಯಿ. ಸಿಬಿಲ್ ಚೆನ್ನಾಗಿದ್ರೆ ಅಂದ್ರೆ 50,000 ಸಾಕು. 50,000 ರೂಪಾಯಿ ಸಾಕು. ಲೋನ್ ಮಾಡ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಸರ್ ಇದು ಕೂಡ ಅವರದ್ದು ಸಿಬಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಲ್ಲ? 50% ಲೋನು. 50%. ಯಾವುದೇ ಗಾಡಿ ಸಿಬಿಲ್ ಇಲ್ಲ ಅಂದ್ರೆ 50%. 50%. ಹೆವಿ ಅಂದ್ರೆ 60. ಅಷ್ಟೇ. ದೊಡ್ಡ ಗಾಡಿಗೆಲ್ಲ 50-60 ಅಷ್ಟೇ. 60% ಲೋನು. ಈ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಡೆಲಿವರಿ. ಓ ಅಷ್ಟೇನಾ ಸರ್? ಅಷ್ಟೇ. ಬೆಳಗ್ಗೆ ಅವ್ರು ಬಂದ್ರೆ ಆಧಾರ್, ಪ್ಯಾನ್, 2 ಚೆಕ್, ಗ್ಯಾರಂಟರ್ 4 ಫೋಟೋ ತಗೊಂಡ್ರೆ ಸಾಯಂಕಾಲ, ಬೆಳಗ್ಗೆ ಬಂದ್ರೆ ಸಾಯಂಕಾಲ ಗಾಡಿ ಸಮೇತ ಹೋಗೋದು. ಗಾಡಿ ತಗೊಂಡು ಆರಾಮಾಗಿ ಹೋಗ್ಬೋದು. ಸೊ ನೋಡಿ ಫ್ರೆಂಡ್ಸ್, ಬರಂಗಿದ್ರೆ ಬಸ್ಸಲ್ಲೇ ಬನ್ನಿ. ಬೇರೆ ಒಂದು 50,000 ರೂಪಾಯಿ ತಗೊಂಡು ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿ. ಬೆಂಗಳೂರು ಲೋಕಲ್, ಅದರ್ ಸ್ಟೇಟ್ ಕೊಡಲ್ಲ. ಅದರ್ ಸ್ಟೇಟ್ ಇಲ್ಲ. ಓಕೆ, ಬೆಂಗಳೂರು ಲೋಕಲ್ ಲೋನು 50% ಸಿಬಿಲ್ ಇಲ್ಲ ಅಂದವ್ರಿಗೆ. ಅದರ್ ಸ್ಟೇಟ್ ಇಂದ ಬರೋಗೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ. ಅದು ಇದೆ ಅಲ್ಲ ನಿಮ್ಮ ಹತ್ರ? 90% ಲೋನ್. ಓಕೆ, ಸೂಪರ್. ನೆಕ್ಸ್ಟ್ ಸರ್. ಸರ್ ಇದೊಂದು I20 17 ಮಾಡ್ಲು. ಸೆಕೆಂಡ್ ಓನರ್. ಸ್ಪೋರ್ಟ್ಸ್ ವರ್ಷನ್. ಇದು ಅಷ್ಟೇ ಸರ್. 5 ಲಕ್ಷ ಕೊಡ್ತೀನಿ. 5 ಲಕ್ಷ ರೂಪಾಯಿ. 5 ಲಕ್ಷಕ್ಕೆ 17 ಮಾಡ್ಲು ಸ್ಪೋರ್ಟ್ಸ್ I20. ಓಕೆ, ಡೈರೆಕ್ಟ್ ಆಗಿ ಬರ್ಲಿ ಸರ್. ಇನ್ನೂ 10,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಇನ್ನು 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀರಾ ಡೈರೆಕ್ಟ್ ಆಗಿ ಬಂದ್ರೆ? ಸೊ ನೆಕ್ಸ್ಟ್ ಸರ್. ಸರ್ ಇನ್ನೊಂದು 13 ಮಾಡ್ಲು ಡೀಸೆಲ್ ಗಾಡಿ ಇದೆ I20. ಓಕೆ, ಡೀಸೆಲ್ ಗಾಡಿ ಸರ್. 3,10,000 ಕೊಡ್ತೀನಿ. ಇದು 3,10,000 ರೂಪಾಯಿ. 13 ಮಾಡ್ಲು ಡೀಸೆಲ್. ಥರ್ಡ್ ಓನರ್. ಗಾಡಿ ಸೂಪರ್ ಇದೆ. ಚೆಕ್ ಮಾಡ್ಕೊಂಡು ತಗೊಳ್ಳಿ. ನೆಕ್ಸ್ಟ್ ಸರ್ ಇದೊಂದು ಪೋಲೋ
13 ಮಾಡಲು ಐಲೈನು ಓಕೆ ಫೋಲೋ ಟಾಪ್ ಎಂಡ್ ಇದು ಐಲೈನು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ ಬ್ಯಾಕ್ ವೈಫರ್ ಏರ್ ಬ್ಯಾಗ್ ABS ಎಲ್ಲ ಇದೆ 13 ಮಾಡಲು ಸರ್ 3,75,000 ಕೊಡ್ತೀನಿ. 3,75,000 4 ಕಾಲ ಹೇಳ್ತಾರೆ 3,75,000 ಕೊಡ್ತೀನಿ. 13 ಮಾಡಲು ಡೀಸೆಲ್ ಗಾಡಿ ಪೋಲೋ. ಫ್ರೆಂಡ್ಸ್ ಈ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್. ನಿಮ್ಮ ಹತ್ರ ಯಾವ ತರ ಆಕ್ಸಿಡೆಂಟ್ ಗಾಡಿ ಎಲ್ಲ ನೀವು ಮುಟ್ಟೋದೇ ಇಲ್ಲ ಸರ್, ಮಾರದೇ ಇಲ್ಲ. ಓಕೆ, ಮಾರದೇ ಇಲ್ಲ. ಓನರ್ ಇರ್ತದ ಬೇಕಾದ್ರೆ, ಬಟ್ ಆಕ್ಸಿಡೆಂಟ್ ಗಾಡಿ ಮುಟ್ಟಲ್ಲ. ಸೊ ನೆಕ್ಸ್ಟ್ ಸರ್ ಇನ್ನೊಂದು I10 ಹರಿಯಾಣ ಗಾಡಿ ಇದೆ. ಇದು ಓಕೆ, ಇದು ನಂಬರ್ ಇನ್ನೂ ಮಾಡಿಲ್ಲ. 2012 ಮಾಡಲು 3 ಲಕ್ಷ ಕೊಡ್ತೀನಿ ಸರ್. ಗಾಡಿ ಸೂಪರ್ ಇದೆ. ರೀ ರಿಜಿಸ್ಟರ್ ಮಾಡಿ ಕೊಡ್ತೀರಾ? ಮಾಡಿ KA ಮಾಡಿ 3 ಲಕ್ಷ ಮಾಡಿ ರೂಪಾಯಿ 2 ಲಕ್ಷ ಲೋನ್ ಹಾಕೊಡ್ತೀನಿ. ಸೊ ನೋಡ್ಕೊಳ್ಳಿ, ಬೇರೆ 1 ಲಕ್ಷ ರೂಪಾಯಿ ತಗೊಂಡ್ ಬಂದ್ರೆ ಗಾಡಿ ನಿಮಗೆ ಸಿಗುತ್ತೆ. 13. ಸೊ ನೆಕ್ಸ್ಟ್ ಸ್ವಿಫ್ಟ್ ಒಂದಿದೆ ಸರ್, ಸ್ವಿಫ್ಟ್ ಆಗೋಗಿದೆ ಸರ್, ಅದು ಸೇಲ್ ಆಗಿದೆಯಾ ಇದು? ಓಕೆ, ಹಂಗೆ ಬನ್ನಿ, ಇದೊಂದು ಹೋಂಡಾ ಸಿಟಿ ಕೊಡ್ತೀನಿ. ಓಕೆ, ಹೋಂಡಾ ಸಿಟಿ ಇದು ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. 2018 ಮಾಡಲು ಸೆಕೆಂಡ್ ಓನರ್ ಐವಿಟೆಕ್ ಹೋಂಡಾ ಸಿಟಿ. ಸನ್ ರೂಪ್ ಒಂದು ಬರಲ್ಲ, ಬಟನ್ ಸ್ಟಾರ್ಟ್ ಬರಲ್ಲ, ಕೀ ಸ್ಟಾರ್ಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಮಾರ್ಕೆಟ್ ಚೆಕ್ ಮಾಡ್ಲಿ, 8 ಕಾಲ ಹೇಳ್ತಾರೆ. ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬರಲಿ 7,25,000 ಕೊಡ್ತೀನಿ. 7,25,000 ಹೋಂಡಾ ಸಿಟಿ. ಸೊ ನೋಡ್ಕೊಳ್ಳಿ ಗಾಡಿ ಕಂಡೀಷನ್ ಹೆಂಗಿದೆ ಅಂತ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಹೌದು ಸರ್. ನೆಕ್ಸ್ಟ್ ಜಿಪ್ಸಿ ಏನಾದ್ರು ಸೇಲ್ ಗಿದೆ? ಇಲ್ಲ ಸರ್, ಅದು ನಮ್ಮ ಓನ್ ಗಾಡಿ. ಓನ್ ಗಾಡಿನಾ? ಓಕೆ, ನೆಕ್ಸ್ಟ್ ಸರ್ ಕೊಡಲ್ಲ ಸರ್ ನಮ್ಗೆ. ನಮ್ಮ ಆಫೀಸ್ಗೆ ಒಂದು ಅಟ್ರಾಕ್ಟ್ ಅದು. ಅದಾನಾ? ಓಕೆ, 10 ವರ್ಷ ಮಡಿಕೊಂಡಿದೀವಿ. 10 years ಇಂದ ಇದೆ ಅದು. ಮಾರಲ್ಲ ಅದು ಸರ್. ಅದೇ ರೀತಿ ಅದೊಂದು ಎರ್ಟಿಕಾ ಬನ್ನಿ ಹೆಂಗೆ ಸರ್. ಎರ್ಟಿಕಾ 2020 ಮಾಡಲು. ಓಕೆ ಸರ್, ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, 9 ಲಕ್ಷ ಇದೆ. ನಿಮ್ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬಂದ್ರೆ 8,25,000 ಕೊಡ್ತೀನಿ. 8,25,000 ರೂಪಾಯಿಗೆ? ಹೌದು. ಓಕೆ, ಎರ್ಟಿಕಾ ಬಂದ್ರೆ ಇನ್ನ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ? 8,25 ಸರ್. ಮಾರ್ಕೆಟ್ 8,75 ಇದ್ರೆ ನಂಗೆ 8,25 ಕೊಡ್ಲಿ. 25 ಅಷ್ಟೇ ಮಾಡ್ಕೊಂಡ್ ಬರ್ಲಿ. ಸೊ ಫ್ರೆಂಡ್ಸ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 70,000 ಹೊಡಿದೆ. ನೆಕ್ಸ್ಟ್ ಸರ್ ಒಂದು ಮೊಬೈಲ್ ಇದೆಯಾ ನೋಡಿ. ಮೊಬೈಲ್ ಬನ್ನಿ ಸರ್, ಹಂಗೇನೆ ಒಂದು ಶೂಟ್ ಮಾಡಿ ಸರ್. ಮೊಬೈಲ್ ಸರ್ 15 ಮಾಡಲು ಸಿಂಗಲ್ ಓನರ್ ಸರ್. ಅದು 7 ಸೀಟರ್ ಯಾರು ಬೇಕಾದ್ರೆ ತಗೊಂಬಲ್ಲಿ 5-5.5 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ 4,25,000 ಕೊಡ್ತೀನಿ. 4,25,000 ಹೋಂಡಾ ಮೊಬೈಲ್ 7 ಸೀಟರ್ 15 ಮಾಡಲು ಸಿಂಗಲ್ ಓನರ್. ಓಕೆ ಸರ್, ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ ಅಲ್ಲ ಸರ್? ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನೀವು ಹೇಳಿದ ತರಾನೇ ಅದೇ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ನಾವು ನಿಮ್ ಚಾನಲ್ ಅಲ್ಲಿ ಏನ್ ಹೇಳಿದೀವೋ ಅದಕ್ಕಿಂತ 5,000 ಹೆಚ್ಚು ಕಮ್ಮಿನೇ ಕೊಡ್ತೀವಿ ಸರ್. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆಯ್ತು ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್.